ಕ್ವಿಜೇಬಲ್ನ ಮತ್ತೊಂದು ಸಂಚಿಕೆಗೆ ಚಂದನದ ವೀಕ್ಷಕರಿಗೆಲ್ಲ ಸ್ವಾಗತ. ಏನಿದು ಕ್ವಿಜೇಬಲ್? ಇದು ಇಡೀ ಭಾರತದಲ್ಲೇ ವಿಶೇಷ ಚೇತನ ಮಕ್ಕಳಿಗಾಗಿ ಅಂತ ಇರುವಂತಹ ಏಕೈಕ ರಸಪ್ರಶ್ನೆ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು 2016ರಲ್ಲಿ ಸೇವಾ ಇನ್ ಆಕ್ಷನ್ ಅನ್ನುವಂತಹ ಒಂದು ಸಂಸ್ಥೆ ಶುರು ಮಾಡಿತು. ಈ ಕಾರ್ಯಕ್ರಮಕ್ಕೆ LTI ಮೈಂಡ್ಟ್ರೀ ಫೌಂಡೇಶನ್ನ ಸಹಯೋಗ ಕೂಡ ಇದೆ. ಈ ಕಾರ್ಯಕ್ರಮವನ್ನು ಕ್ಯೂರಿಯಾಸಿಟಿ ನಾಲೆಜ್ ಸೊಲ್ಯೂಷನ್ಸ್ ಹಾಗೂ ಫಾರೆಸ್ಟ್ ನಾಲೆಜ್ ಸೊಲ್ಯೂಷನ್ ನಡೆಸಿಕೊಡ್ತಾ ಬರ್ತಾ ಇದ್ದೀವಿ. ಸಮಾಜದಲ್ಲಿ ಸಾಕಷ್ಟು ಬಾರಿ ನಿರ್ಲಕ್ಷ್ಯಕ್ಕೆ ಒಳಗಾಗೋ ಈ ಮಕ್ಕಳಿಗೆ ಇವರಲ್ಲೂ ಒಂದು ಪ್ರತಿಭೆ ಇದೆ ಅನ್ನೋದನ್ನ ಗುರುತಿಸಿ ಒಂದು ವೇದಿಕೆಯನ್ನು ಒದಗಿಸಿಕೊಡುವಂತಹ ಕೆಲಸವನ್ನ ಕ್ವಿಜೇಬಲ್ ಮಾಡ್ತಾ ಇದೆ. ಈ ದಿನ ಕ್ವಿಜೇಬಲ್ನಲ್ಲಿ ನಾವು ಬೌದ್ಧಿಕ ಅಸಾಮರ್ಥ್ಯ ಇದರ ಜೂನಿಯರ್ ಕ್ಯಾಟಗರಿಯ ಕ್ವಿಜ್ ಅನ್ನ ನಡೆಸ್ಕೊಡ್ತಾ ಇದ್ದೀವಿ. ಮೊದಲಿಗೆ ಎಂದಿನಂತೆ ತಂಡಗಳ ಪರಿಚಯದಿಂದ ಶುರು ಮಾಡೋಣ. ಮೊದಲ ತಂಡ ಮಂಡ್ಯ ವಲಯದಿಂದ ಪ್ರೇರಣಾ ಫ್ರೀ ರೆಸಿಡೆನ್ಷಿಯಲ್ ಸ್ಕೂಲ್ ಫಾರ್ ID ಚಿಲ್ಡ್ರನ್, ಇಲ್ಲಿಯ ಅನುಷಾ ಹಾಗೂ ಅಮೂಲ್ಯ ಇದ್ದಾರೆ. ಎರಡನೇ ತಂಡ ಹಾವೇರಿ ವಲಯದ ಶ್ರೀ ಸಿದ್ಧಲಿಂಗೇಶ್ವರ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಯಿಂದ ಶರಣ ಹಾಗೂ ಮನೋಜ್. ಮೂರನೇ ತಂಡ ಕೋಲಾರದ ಅಂತರಗಂಗಾ ವಿದ್ಯಾಸಂಸ್ಥೆ ರೋಹಿತ್ BR ಹಾಗೂ ಸುಮಿತ್ರಾ. ನಾಲ್ಕನೇ ತಂಡ ದೊಡ್ಡಬಳ್ಳಾಪುರದ ಗ್ರಾಮೀಣ ಅಭ್ಯುದಯ ಸೇವಾ ಸಂಸ್ಥೆಯ ರಂಜಿತ್ ಹಾಗೂ ಅಂಜನಾದ್ರಿ. ಐದನೇ ತಂಡ ಬೆಂಗಳೂರಿನ ಸೋಫಿಯಾ ಆಪರ್ಚುನಿಟೀಸ್ ಶಾಲೆಯ ಸಹನಾ ಕ್ರಿಯಾ ಹಾಗೂ ಮೊಹಮ್ಮದ್ ಅಲಿ ಅಸಾದ್. ಆರನೇ ತಂಡ ಶ್ರೀ ಸಜ್ಜನ್ ರಾವ್ ವಿದ್ಯಾಸಂಸ್ಥೆ ಬೆಂಗಳೂರಿನ ತಂಡ ಪೂರ್ಣಿಮಾ ಹಾಗೂ ಯಶವಂತ್ TS. ಇದಾಗಿತ್ತು ಸ್ಪರ್ಧಿಗಳ ಪರಿಚಯ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಟ್ಟು 3 ಸುತ್ತುಗಳಿರುತ್ತೆ. ಪ್ರತಿ ಸುತ್ತಿನ ನಿಯಮವನ್ನ ನಾವು ಸುತ್ತು ಶುರು ಮಾಡೋ ಮುಂಚೆ ಹೇಳ್ತೀವಿ. ತಡ ಮಾಡದೆ ಶುರು ಮಾಡೋಣ. ಕ್ವಿಜೇಬಲ್ನ ಮೊದಲ ಸುತ್ತು ರೌಂಡ್ 1 ಕ್ಲಾಕ್ ವೈಸ್ ಸುತ್ತು ಬರ್ತಾ ಇದೆ. ಈ ಸುತ್ತಿನ ನಿಯಮಗಳು ಈ ರೀತಿ ಇದೆ. ಪ್ರತಿ ತಂಡಕ್ಕೂ ಒಂದು ಪ್ರಶ್ನೆ ನೇರ ಪ್ರಶ್ನೆ ಬರುತ್ತೆ. ಪ್ರತಿ ಪ್ರಶ್ನೆಗೂ 3 ಆಪ್ಷನ್ ಅನ್ನ ಕೊಡ್ತೀವಿ. ಆ 3 ಆಪ್ಷನ್ಗೆ ತಕ್ಕಂತಹ ಪ್ಲಕಾರ್ಡ್ ನಿಮ್ಮ ಎದುರಿಗಿದೆ. ABC ಪರದೆ ಮೇಲೆ ABC 3 ಆಪ್ಷನ್ ಅನ್ನ ಕೊಡ್ತೀವಿ. ಆ ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದು ಅಂತ ನೀವು ಒಂದು ಮೈಕ್ನಲ್ಲಿ ಹೇಳಬಹುದು, ಇಲ್ಲ ನಿಮ್ಮ ಪ್ಲಕಾರ್ಡ್ ಅನ್ನ ಕ್ಯಾಮ್ರಾಗೆ ತೋರಿಸಬಹುದು. 2 ರೀತಿ ನೀವು ಉತ್ತರ ಕೊಡಬಹುದು. ಒಟ್ಟು 2 ಟ್ರೈ ಇರುತ್ತೆ ಒಂದು ತಂಡದಿಂದ. ಒಂದ್ ವೇಳೆ ನೀವು ಮೊದಲನೇ ಟ್ರೈಯಲ್ಲಿ ಕರೆಕ್ಟ್ ಆನ್ಸರ್ ಹೇಳಿದ್ರೆ 10 ಅಂಕ ಇರುತ್ತೆ. ಎರಡನೇ ಟ್ರೈಯಲ್ಲಿ ಕರೆಕ್ಟ್ ಆನ್ಸರ್ ಹೇಳಿದ್ರೆ 5 ಅಂಕ ಇರುತ್ತೆ. ಈ ಸುತ್ತಿನಲ್ಲಿ ಪ್ರಶ್ನೆಗಳು ಒಂದು ತಂಡದಿಂದ ಇನ್ನೊಂದು ತಂಡಕ್ಕೆ ಪಾಸ್ ಆಗೋದಿಲ್ಲ. ಸೊ ನಾವು ಯಾವ ತಂಡಕ್ಕೆ ಕ್ವೆಶನ್ ಕೇಳ್ತೀವಿ ಅವರು ಮಾತ್ರ ಆನ್ಸರ್ ಹೇಳಬೇಕು. ಪ್ರದಕ್ಷಿಣಾಕಾರವಾಗಿ ಈ ಸುತ್ತನ್ನ ನಡೆಸ್ತೀವಿ, ಅಂದ್ರೆ ಕ್ಲಾಕ್ ವೈಸ್. ಮೊದಲನೇ ತಂಡದಿಂದ ಶುರುವಾಗುತ್ತೆ. ಮಂಡ್ಯ ರೆಡಿ ಇದ್ದೀರಿ ಅಂದ್ರೆ ನಿಮ್ಮ ಮೊದಲ ಪ್ರಶ್ನೆ ನೇರ ಪ್ರಶ್ನೆ ಬರ್ತಾ ಇದೆ. ರೆಡಿನಾ? ಹಿಯರ್ ಇಸ್ ಯೋರ್ ಕ್ವೆಶ್ಚನ್ ಆನ್ ಯೋರ್ ಸ್ಕ್ರೀನ್. ಈ ಕಾರ್ ಬ್ರ್ಯಾಂಡ್ ಇದನ್ನ ಅದರ ಲೋಗೋ ನೋಡಿ ಗುರುತಿಸಿ. ಐಡೆಂಟಿಫೈ ದಿಸ್ ಕಾರ್ ಬ್ರ್ಯಾಂಡ್ ಫ್ರಮ್ ಇಟ್ಸ್ ಲೋಗೋ. ಒಂದು ಕಾರ್ ಬ್ರ್ಯಾಂಡ್ ನ ಲೋಗೋ ತೋರಿಸ್ತೀವಿ, ಪರದೆ ಮೇಲೆ ಬಂದಿದೆ. ಇದು ಯಾವ ಬ್ರ್ಯಾಂಡ್ ಅಂತ ನೀವು ಹೇಳಬೇಕು. ನಿಮ್ಗೆ ಆಪ್ಷನ್ ಕೂಡ ಕೊಡ್ತೀವಿ. Here are the 3 options. A, B, C ಬರ್ತಾ ಇದೆ. A Honda, B Mazda, C Toyota. A Honda ಅಂತ ಹೇಳ್ತಾ ಇದ್ದೀರಾ. Honda ಅನ್ನೋದು ನಿಮ್ಮ ಉತ್ತರ. That was your first try for 10 points. ತಪ್ಪು ಉತ್ತರ. You will get one more go. B ಅಥವಾ C Mazda ಅಥವಾ Toyota, ಇದರಲ್ಲಿ ನಿಮ್ಮ ಆಯ್ಕೆಯನ್ನ ಹೇಳ್ಬೋದು. B Mazda, C Toyota. Okay, you want to show? The answer is B Mazda ಅಂತ ಹೇಳ್ತಿದ್ದೀರಾ. ಇದು ಕೂಡ ತಪ್ಪು ಉತ್ತರ. ಅನ್ಫಾರ್ಚುನೇಟ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟೊಯೋಟಾ. ಇದು ಟೊಯೋಟಾ ಕಾರ್ನ ಲೋಗೋ ಆಗಿತ್ತು. ಈಗ ಬರ್ತಾ ಇದೆ ನೇರ ಪ್ರಶ್ನೆ ಹಾವೇರಿ ತಂಡಕ್ಕೆ. ಈ ಪ್ರಶ್ನೆಗೆ ಶರಣ್ ಮತ್ತು ಮನೋಜ್ ಇಬ್ರು ಮಾತ್ರ ಉತ್ತರ ಕೊಡಬೇಕು. ನಿಮ್ಮ ಪ್ರಶ್ನೆ ಇಲ್ಲಿದೆ ಪರದೆ ಮೇಲೆ. ವಿಚ್ ಇಸ್ ದ ಕ್ಲೋಸೆಸ್ಟ್ ಸ್ಟಾರ್ ಟು ಅರ್ತ್? ಭೂಮಿಗೆ ಅತ್ಯಂತ ಸಮೀಪದಲ್ಲಿರುವಂತಹ, ಅಂದ್ರೆ ತುಂಬಾ ಹತ್ತಿರದಲ್ಲಿರುವಂತಹ ನಕ್ಷತ್ರ ಯಾವುದು? ನಿಮ್ಮ ಆಪ್ಷನ್ಸ್ ಇಲ್ಲಿದೆ. ಆಪ್ಷನ್ A ಮೂನ್ ಅಥವಾ ಚಂದ್ರ, ಆಪ್ಷನ್ B ಸನ್ ಅಥವಾ ಸೂರ್ಯ, ಆಪ್ಷನ್ C ಮಾರ್ಸ್ ಅಥವಾ ಮಂಗಳ. ಮಂಗಳ C ಅಂತ ಹೇಳ್ತಾ ಇದ್ದೀರಾ. ನೀವು ಕೊಟ್ಟ ಮೊದಲ ಉತ್ತರ ತಪ್ಪಾಗಿದೆ ಹಾವೇರಿ. ಇದು ಮಂಗಳ ಅಲ್ಲ. ಭೂಮಿಗೆ ಅತ್ಯಂತ ಸಮೀಪದಲ್ಲಿರುವ ನಕ್ಷತ್ರ ಯಾವುದು? ನಿಮ್ಮ ಆಪ್ಷನ್ಸ್ ಉಳಿದಿರೋದು A ಮೂನ್, B ಸನ್. ಎರಡರಲ್ಲಿ ಸರಿಯಾದ ಉತ್ತರ ಯಾವುದು? A ಅಥವಾ B ಇವೆರಡರಲ್ಲಿ ಒಂದನ್ನ ನೀವು ಆಯ್ಕೆ ಮಾಡಬೇಕು. A ಮೂನ್, B ಸನ್, ಚಂದ್ರ ಅಥವಾ ಸೂರ್ಯ.
ಚಂದ್ರ ಅನ್ನೋ ಉತ್ತರವನ್ನ ಕೊಡ್ತಾ ಇದ್ದೀರಾ. ಭೂಮಿಗೆ ತುಂಬಾ ಸಮೀಪದಲ್ಲಿರೋ ನಕ್ಷತ್ರ ಚಂದ್ರ ಅಂತ ಹೇಳಿದ್ದಾರೆ. ಇದು ಕೂಡ ತಪ್ಪು ಉತ್ತರ. ಸೊ ಈ ತಂಡಕ್ಕೆ ಯಾವುದೇ ಅಂಕ ದೊರೆತಿಲ್ಲ. ಸರಿಯಾದ ಉತ್ತರ ಸೂರ್ಯ. ಹೌದಾ? ಬಹಳ ಪ್ರಕಾಶಮಾನವಾಗಿರೋದು, ಬೆಳಕು ಕೊಡುತ್ತೆ, ಹೊಳಿತಾ ಇರುತ್ತೆ ನಕ್ಷತ್ರ. ಇದೊಂದು ನಕ್ಷತ್ರ ಸೂರ್ಯ. ಇಲ್ಲದೆ ಮೂರನೇ ಪ್ರಶ್ನೆ ಮುಂದಿನ ತಂಡಕ್ಕೆ ಕೋಲಾರ್. ನಿಮ್ಮ ಪ್ರಶ್ನೆ ಬರ್ತಾ ಇದೆ. ರೋಹಿತ್ ಅಂಡ್ ಸುಮಿತ್ರಾ, ನೇರ ಪ್ರಶ್ನೆ. ಭಾರತದ ಯಾವ ನಗರವನ್ನ ಉದ್ಯಾನ ನಗರಿ ಅಂತ ಕರೀತಾರೆ? ವಿಚ್ ಇಂಡಿಯನ್ ಸಿಟಿ ಇಸ್ ಫೇಮಸ್ಲಿ ನೋನ್ ಆಸ್ ದ ಗಾರ್ಡನ್ ಸಿಟಿ? ಈ ಪ್ರಶ್ನೆಗೆ ಆಯ್ಕೆಗಳು ಈ ರೀತಿ ಇದೆ. ಎ ಉದಯ್ಪುರ್, ಬಿ ಜೈಪುರ್, ಸಿ ಬೆಂಗಳೂರು. ಗಾರ್ಡನ್ ಸಿಟಿ ಅಂತ ಯಾವ ಸಿಟಿಯನ್ನ ಕರೀತಾರೆ? ತೋರಿಸಿ, ಕ್ಯಾಮ್ರಾಗ್ ತೋರಿಸಿ. ಓಕೆ, ಈ ತಂಡ ಕೊಡ್ತಾ ಇರುವಂತಹ ಉತ್ತರ ಉದಯ್ಪುರ ತಪ್ಪಾಗಿದೆ. ಇದೀಗ 5 ಅಂಕಗಳಿಗೆ ಎರಡನೇ ಅಟೆಂಪ್ಟ್. ಉದಯ್ಪುರ ಅಲ್ಲ, ಜೈಪುರ್ ಹಾಗೂ ಬೆಂಗಳೂರು ಬಿ ಅಂಡ್ ಸಿ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೋಬಹುದು. ಸ್ಕ್ರೀನ್ ಮೇಲೆ ನೋಡಿ, ಆಪ್ಷನ್ಸ್ ಇದೆ. ಬಿ ಜೈಪುರ್, ಸಿ ಬೆಂಗಳೂರು. ಸಿ ಬೆಂಗಳೂರು ಅಂತ ಉತ್ತರ ಕೊಟ್ಟಿದ್ದೀರಾ. ಈ ತಂಡ ಕೊಟ್ಟಿರುವಂತಹ ಆನ್ಸರ್ ಸರಿ ಇದೆ. ವೆರಿ ಗುಡ್. 5 ಅಂಕಗಳನ್ನ ಈ ತಂಡ ಪಡ್ಕೊಂಡಿದ್ದಾರೆ. ಇಲ್ಲಿದೆ ದೊಡ್ಡಬಳ್ಳಾಪುರ ತಂಡ. ನಿಮ್ಮ ನೇರ ಪ್ರಶ್ನೆ ಬರ್ತಾ ಇದೆ. ನೇಮ್ ದ ಸೂಪರ್ ಹೀರೋ ಹೂ ಯೂಸಸ್ ದಿಸ್ ಶೀಲ್ಡ್ ಆಸ್ ಹಿಸ್ ವೆಪನ್. ಈ ಗುರಾಣಿಯನ್ನ ಆಯುಧವಾಗಿ ಬಳಸುವ ಸೂಪರ್ ಹೀರೋ ಯಾರು ಅಂತ ಕಾಮಿಕ್ಸ್ ಎಲ್ಲ ನೋಡ್ತೀರಾ? ಸೊ ಅದರಲ್ಲಿ ಈ ಶೀಲ್ಡ್ ಅನ್ನ, ಗುರಾಣಿಯನ್ನ ಬಳಸೋದು ಯಾರು ಅಂತ ಹೇಳಬೇಕು. ಆಪ್ಷನ್ ಎ ಕ್ಯಾಪ್ಟನ್ ಅಮೆರಿಕಾ, ಆಪ್ಷನ್ ಬಿ ಶಕ್ತಿಮಾನ್, ಆಪ್ಷನ್ ಸಿ ಐರನ್ ಮ್ಯಾನ್. ಐರನ್ ಮ್ಯಾನ್ ಆಪ್ಷನ್ ಸಿ ಅಂತ ಹೇಳ್ತಿದ್ದೀರಾ, ಕಾನ್ಫಿಡೆಂಟ್ಲಿ ಹೇಳ್ತಿದ್ದೀರಾ. ಸರಿ ಆದ್ರೆ 10 ಅಂಕ, ಆದ್ರೆ ಈ ಉತ್ತರ ತಪ್ಪಾಗಿದೆ. ಇದೀಗ ಎರಡನೇ ಅಟೆಂಪ್ಟ್ ಫಾರ್ 5 ಪಾಯಿಂಟ್ಸ್. ಸಿ ಒಂದು ಬಿಟ್ಟು ಎ ಅಥವಾ ಬಿ ಎರಡರಲ್ಲಿ ನಿಮ್ಮ ಆಯ್ಕೆ. ಕ್ಯಾಪ್ಟನ್ ಅಮೆರಿಕಾನ ಅಥವಾ ಶಕ್ತಿಮಾನ, ಯಾರು ಈ ಗುರಾಣಿಯನ್ನ ಬಳಸ್ತಾರೆ ಆಸ್ ಅ ಶೀಲ್ಡ್? ಶಕ್ತಿಮಾನ್. ಶಕ್ತಿಮಾನ್ ಅನ್ನೋದು ನಿಮ್ಮ ಸೆಕೆಂಡ್ ಆನ್ಸರ್. ಸರಿಯಾದ ಉತ್ತರ ಕ್ಯಾಪ್ಟನ್ ಅಮೆರಿಕಾ. ಇಲ್ಲಿದೆ ಮುಂದಿನ ಝೋನ್ ಬೆಂಗಳೂರು ಸೋಫಿಯಾ ಸ್ಕೂಲ್. ನಿಮ್ಮ ನೇರ ಪ್ರಶ್ನೆ ಪರದೆ ಮೇಲೆ ಬರ್ತಾ ಇದೆ. ವಿಚ್ ಆನಿಮಲ್ ಇಸ್ ನೋನ್ ಫಾರ್ ಚೇಂಜಿಂಗ್ ಇಟ್ಸ್ ಕಲರ್? ಯಾವ ಪ್ರಾಣಿ ತನ್ನ ಬಣ್ಣವನ್ನ ಬದಲಾಯಿಸೋದಕ್ಕೆ ಹೆಸರುವಾಸಿಯಾಗಿದೆ ಅನ್ನೋದು 5ನೇ ತಂಡಕ್ಕೆ ನೇರ ಪ್ರಶ್ನೆ. ಆಪ್ಷನ್ಸ್ ಕೊಡ್ತೀವಿ. ಎ ಬಿ ಸಿ ಆಪ್ಷನ್ ಇರುತ್ತೆ. ನಿಮ್ಮ ಆಯ್ಕೆಗಳು ಎ ಕಮಿಲಿಯನ್ ಅಥವಾ ಉಸಿರುವಳ್ಳಿ, ಇಗುವಾನಾ ಅಥವಾ ಆಪ್ಷನ್ ಸಿ ಎಲಿಫೆಂಟ್ ಅಥವಾ ಆನೆ. ಆಪ್ಷನ್ ಎ. ಆಪ್ಷನ್ ಎ ಉಸಿರುವಳ್ಳಿ ಅಂತ ಹೇಳ್ತಾ ಇದ್ದೀರಾ. 10 ಅಂಕ ಪಡ್ಕೊಂಡಿದೆ ಮೊದಲ ತಂಡ. ಮೊದಲನೇ ಆಯ್ಕೆಯಲ್ಲೇ ಸರಿ ಉತ್ತರ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಉಸಿರುವಳ್ಳಿ. ಇಲ್ಲಿದೆ ಕೊನೆ ತಂಡ ಬೆಂಗಳೂರಿನ ಶ್ರೀ ಸಜ್ಜನ್ ರಾವ್ ಶಾಲೆ. ನಿಮಗೆ ನೇರ ಪ್ರಶ್ನೆ ಬರ್ತಾ ಇದೆ, ಪರದೆ ಮೇಲೆ ಬರುತ್ತೆ. ಜಸ್ಟ್ ಡೂ ಇಟ್ ಇಸ್ ದ ಟ್ಯಾಗ್ ಲೈನ್ ಆಫ್ ವಿಚ್ ಫೇಮಸ್ ಶೂ ಬ್ರ್ಯಾಂಡ್? ಜಸ್ಟ್ ಡೂ ಇಟ್ ಎನ್ನುವುದು ಯಾವ ಪ್ರಸಿದ್ಧ ಶೂ ಬ್ರ್ಯಾಂಡ್ನ ಟ್ಯಾಗ್ ಲೈನ್ ಆಗಿದೆ? ನಿಮ್ಮ ಆಯ್ಕೆಗಳು ಇಲ್ಲಿದೆ. ಆಪ್ಷನ್ ಎ ಅಡಿಡಾಸ್, ಆಪ್ಷನ್ ಬಿ ನೈಕಿ, ಆಪ್ಷನ್ ಸಿ ಪ್ಯೂಮಾ. ಆಪ್ಷನ್ ಸಿ ಪ್ಯೂಮಾ ಅಂತ 10 ಅಂಕಕ್ಕೆ ನೀವು ಕೊಡ್ತಿರುವಂತಹ ಉತ್ತರ ತಪ್ಪಾಗಿದೆ. ಇನ್ನು 2 ಆಪ್ಷನ್ ಉಳಿದಿದೆ ನಿಮಗೆ. ಅಡಿಡಾಸ್ ಅಥವಾ ನೈಕಿ. ಎ ಅಡಿಡಾಸ್, ಬಿ ನೈಕಿ. ಜಸ್ಟ್ ಡೂ ಇಟ್ ಅನ್ನೋದನ್ನ ಯಾವ ಬ್ರ್ಯಾಂಡ್ನ ಜೊತೆ ಸಂಬಂಧಿಸ್ತೀರಾ? ತೋರಿಸಿ, ಕ್ಯಾಮ್ರಾಗೆ ತೋರಿಸ್ಬೇಕು ನಿಮ್ಮ ಆನ್ಸರನ್ನ ಎಲ್ರಿಗೂ ಕಾಣೋ ರೀತಿ. ಆಪ್ಷನ್ ಎ ಅಡಿಡಾಸ್ ಅಂತ ಹೇಳಿದ್ದಾರೆ. ಇದು ಕೂಡ ತಪ್ಪು ಉತ್ತರ. ಓಕೆ, ಇನ್ನು 2 ಸುತ್ತುಗಳಿದೆ ಮಕ್ಕಳೇ, ಹೆದರಬೇಡಿ. ಇನ್ನು ಸಾಕಷ್ಟು ಪ್ರಶ್ನೆಗಳು ನಿಮಗೆ ಬರುತ್ತೆ, ಅದಕ್ಕೆ ನೀವು ಆನ್ಸರ್ ಮಾಡಿ ಸ್ಕೋರ್ ಮಾಡಬಹುದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೈಕಿ. ಅದನ್ನ ಹೇಳಲಿಲ್ಲ 6ನೇ ತಂಡ. ಇಲ್ಲಿಗೆ ಮೊದಲನೇ ಸುತ್ತು ಮುಗಿದಿದೆ. ಕ್ವಿಜೇಬಲ್ನಲ್ಲಿ 1 ಸುತ್ತಿನ ನಂತರ ತಂಡಗಳು ಪಡೆದುಕೊಂಡಿರುವಂತಹ ಸ್ಕೋರ್ ಈ ರೀತಿ ಇದೆ. ಮಂಡ್ಯ ತಂಡ ಸದ್ಯಕ್ಕೆ ಯಾವುದೇ ಸ್ಕೋರ್ ತಗೊಂಡಿಲ್ಲ. ಹಾವೇರಿ ಕೂಡ ಇದುವರೆಗೂ ಯಾವುದೇ ಸ್ಕೋರನ್ನ ಮಾಡಿಲ್ಲ. 3ನೇ ತಂಡ ಕೋಲಾರ್ 5 ಅಂಕಗಳನ್ನ ಪಡೆದುಕೊಂಡಿದ್ದೀರಾ. ದೊಡ್ಡಬಳ್ಳಾಪುರ ವಲಯ ನೀವು ಕೂಡ ಯಾವುದೇ ಅಂಕ ಸದ್ಯಕ್ಕೆ ತಗೊಂಡಿಲ್ಲ. 5ನೇ ತಂಡ ಸೊಫಯಾ ಆಪರ್ಚುನಿಟಿ ಶಾಲೆ ಬೆಂಗಳೂರಿನ ತಂಡ, ನೀವು 10 ಅಂಕ ತಗೊಂಡಿದ್ದೀರಾ. 6ನೇ ತಂಡ ಬೆಂಗಳೂರಿನ ಸಜ್ಜನ್ ರಾವ್ ಶಾಲೆ, ನೀವು ಕೂಡ ಸದ್ಯಕ್ಕೆ ಯಾವುದೇ ಅಂಕ ತಗೊಂಡಿಲ್ಲ.
ಕ್ವಿಸಿಬಲ್ನಲ್ಲಿ ಈಗ 2ನೇ ಸುತ್ತು ನಡೆಯಲಿದೆ. ದಿಸ್ ಇಸ್ ರೌಂಡ್ 2 ಆಂಟಿ ಕ್ಲಾಕ್ ವೈಸ್. ಈ ಸುತ್ತಿನಲ್ಲೂ ಕೂಡ ತಂಡಕ್ಕೊಂದರಂತೆ 6 ಪ್ರಶ್ನೆಗಳು ಬರುತ್ತೆ. ಆದರೆ ಈ ಸುತ್ತನ್ನು ನಾವು 6ನೇ ತಂಡದಿಂದ ಶುರು ಮಾಡ್ತೀವಿ. ಪ್ರತಿ ಪ್ರಶ್ನೆಗೂ 3 ಆಯ್ಕೆಗಳಿರುತ್ತೆ. ನೀವು ನಿಮ್ಮ ಆಯ್ಕೆಯನ್ನು ಕ್ಯಾಮ್ರಾಗೆ ತೋರಿಸಬಹುದು ಅಥವಾ ಮೈಕ್ನಲ್ಲಿ ನಿಮ್ಮ ಆಯ್ಕೆ ಏನು ಅಂತ ಹೇಳಬಹುದು. ಇಲ್ಲೂ ಕೂಡ ಸ್ಕೋರಿಂಗ್ ಅದೇ ರೀತಿ ಇರುತ್ತೆ. +10 ನೀವು ಮೊದಲ ಅಟೆಂಪ್ಟ್ನಲ್ಲಿ ಹೇಳಿದ್ರೆ, ಅದು ಒಂದು ವೇಳೆ ತಪ್ಪಾದರೂ ಇನ್ನೂ ಒಂದು ಆಪರ್ಚುನಿಟಿ ಸಿಗುತ್ತೆ. 2ನೇ ಅಟೆಂಪ್ಟ್ನಲ್ಲಿ ಹೇಳಿದ್ರೆ 5 ಅಂಕ ದೊರೆಯುತ್ತೆ. 6ನೇ ತಂಡದ ನೇರ ಪ್ರಶ್ನೆ ಬೆಂಗಳೂರಿನ ಸಜ್ಜನ್ ರಾವ್ ಶಾಲೆಗೆ ನೇರ ಪ್ರಶ್ನೆ ಬರ್ತಾ ಇದೆ ಪರದೆ ಮೇಲೆ. ಆನ್ ಯೋರ್ ಸ್ಕ್ರೀನ್ ನಾವ್. ವಿಚ್ ಆಫ್ ದೀಸ್ ಆನಿಮಲ್ಸ್ ಇಸ್ ದ ಬಿಗ್ಗೆಸ್ಟ್? ಈ ಪ್ರಾಣಿಗಳಲ್ಲಿ ಎಲ್ಲದಕ್ಕಿಂತ ದೊಡ್ಡ ಪ್ರಾಣಿ ಯಾವುದು? ಗಾತ್ರದಲ್ಲಿ, ಸೈಜಲ್ಲಿ ತುಂಬ ದೊಡ್ಡದು ಯಾವುದು ಅಂತ ಹೇಳಬೇಕು. ಆಪ್ಷನ್ ಎ ಹಿಪೋಪೊಟಮಸ್, ಆಪ್ಷನ್ ಬಿ ಬ್ಲೂ ವೇಲ್ ಅಥವಾ ನೀಲಿ ತಿಮಿಂಗಿಲ, ಆಪ್ಷನ್ ಸಿ ಎಲಿಫೆಂಟ್ ಅಥವಾ ಆನೆ. ಐ ರಿಪೀಟ್, ಆಪ್ಷನ್ ಎ ಹಿಪೋಪೊಟಮಸ್ ಅಥವಾ ನೀರಾನೆ, ಆಪ್ಷನ್ ಬಿ ಬ್ಲೂ ವೇಲ್ ಅಥವಾ ನೀಲಿ ತಿಮಿಂಗಿಲ, ಆಪ್ಷನ್ ಸಿ ಎಲಿಫೆಂಟ್ ಅಥವಾ ಆನೆ. ಆಪ್ಷನ್ ಎಲಿಫೆಂಟ್ ಸರಿ ಉತ್ತರ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ಆಪ್ಷನ್ ಸಿ ಸರಿ ಉತ್ತರ ಅಂತ ಹೇಳ್ತಾ ಇದ್ದೀರಾ. ಈ ಉತ್ತರ ತಪ್ಪಾಗಿದೆ. ವಿಚ್ ಮೀನ್ಸ್ 6 ಟೀಮ್ ನಿಮಗೆ 2ನೇ ಟ್ರೈಯನ್ನು ಕೊಡ್ತಾ ಇದ್ದೀವಿ. ಉಳಿದ 2 ಆಪ್ಷನ್ ಹಿಪೋಪೊಟಮಸ್ ಅಥವಾ ನೀರಾನೆ ಅಥವಾ ನೀಲಿ ತಿಮಿಂಗಿಲ, ಇವೆರಡರಲ್ಲಿ ನಿಮ್ಮ ಆಯ್ಕೆಯನ್ನ ಹೇಳಬಹುದು 5 ಅಂಕಗಳಿಗೆ. ಆಪ್ಷನ್ ಬಿ ನೀಲಿ ತಿಮಿಂಗಿಲ ದೊಡ್ಡದು ಅಂತ ಹೇಳ್ತಿದ್ದೀರಾ. ಈ ತಂಡ ಸರಿಯಾದ ಉತ್ತರವನ್ನ ಕೊಟ್ಟಿದೆ 2ನೇ ಟ್ರೈಯಲ್ಲಿ. ನೀಲಿ ತಿಮಿಂಗಿಲ ಸರಿಯಾದ ಉತ್ತರ. 5 ಅಂಕಗಳು 6ನೇ ತಂಡಕ್ಕೆ. ಇದೀಗ 5ನೇ ತಂಡ ನಿಮ್ಮ ಬೆಂಗಳೂರಿನ ಸೊಫಿಯಾ ಸ್ಕೂಲ್. ನಿಮ್ಮ ನೇರ ಪ್ರಶ್ನೆ ಬರ್ತಾ ಇದೆ. ವಾಟ್ ಇಸ್ ದ ನ್ಯಾಷನಲ್ ಸಾಂಗ್ ಆಫ್ ಇಂಡಿಯಾ? ಭಾರತದ ರಾಷ್ಟ್ರೀಯ ಗೀತೆ ಯಾವುದು? ಈ 3 ಆಪ್ಷನ್ಗಳಲ್ಲಿ ಭಾರತದ ರಾಷ್ಟ್ರೀಯ ಗೀತೆ ಅಂತ ಯಾವುದನ್ನ ಕನ್ಸಿಡರ್ ಮಾಡ್ತಾರೆ? ಮಕ್ಕಳೇ, ರಾಷ್ಟ್ರಗೀತೆ ಅಲ್ಲ, ನ್ಯಾಷನಲ್ ಆಂಥಮ್ ಅಲ್ಲ, ನ್ಯಾಷನಲ್ ಸಾಂಗ್ ಆಫ್ ಇಂಡಿಯಾ ಅಂತ ಯಾವುದನ್ನ ಕನ್ಸಿಡರ್ ಮಾಡ್ತಾರೆ? ಇಲ್ಲಿದೆ ನಿಮ್ಮ ಆಪ್ಷನ್ಸ್. ಎ ಬಿ ಸಿ ಬರ್ತಾ ಇದೆ. ಎ ಹನುಮಾನ್ ಚಾಲಿಸಾ, ಬಿ ವಂದೇ ಮಾತರಂ, ಸಿ ಸಾರೆ ಜಹಾನ್ ಸೆ ಅಚ್ಚಾ. ಇದರಲ್ಲಿ ನ್ಯಾಷನಲ್ ಸಾಂಗ್ ಯಾವುದು? ಬಿ. ಆಪ್ಷನ್ ಬಿ ಅಂದ್ರೆ ವಂದೇ ಮಾತರಂ ನಮ್ಮ ನ್ಯಾಷನಲ್ ಸಾಂಗ್ ಅಂತ ಹೇಳ್ತಾ ಇದ್ದೀರಾ. ನೀವು ಕೊಟ್ಟಿರುವಂತಹ ಉತ್ತರ ಬಿ ವಂದೇ ಮಾತರಂ ಸರಿಯಾಗಿದೆ. 10 ಅಂಕಗಳನ್ನ ಪಡ್ಕೊಂಡಿದ್ದಾರೆ ಸೊಫಿಯಾ ಸ್ಕೂಲ್. ಇದೀಗ ನೇರ ಪ್ರಶ್ನೆ ಬರ್ತಾ ಇದೆ ದೊಡ್ಡಬಳ್ಳಾಪುರ ವಲಯಕ್ಕೆ. ರಂಜಿತ್ ಹಾಗೂ ಅಂಜನಾದ್ರಿ, ನಿಮ್ಮ ನೇರ ಪ್ರಶ್ನೆ ಪರದೆ ಮೇಲೆ. ವಿಚ್ ಇಸ್ ದ ನ್ಯಾಷನಲ್ ಟ್ರೀ ಆಫ್ ಇಂಡಿಯಾ? ಈ ಮರಗಳಲ್ಲಿ ಯಾವುದನ್ನ ಭಾರತದ ರಾಷ್ಟ್ರೀಯ ಮರ ಅಂತ ಕರೀತಾರೆ? ನಿಮ್ಮ ಆಪ್ಷನ್ಸ್ 3 ಆಪ್ಷನ್ ಕೊಡ್ತೀವಿ. ನಿಮ್ಮ ಆಪ್ಷನ್ ಎ ಆಲದ ಮರ ಅಂದ್ರೆ ಬ್ಯಾನಿಯನ್ ಟ್ರೀ, ಬಿ ಅರಕನಟ್ ಟ್ರೀ ಅಂದ್ರೆ ಅಡಿಕೆ ಮರ, ಸಿ ಕೊಕೊನಟ್ ಟ್ರೀ ಅಂದ್ರೆ ತೆಂಗಿನ ಮರ. ಈ 3ರಲ್ಲಿ ಭಾರತದ ರಾಷ್ಟ್ರೀಯ ಮರ ಅಂತ ಯಾವುದನ್ನ ಕನ್ಸಿಡರ್ ಮಾಡ್ತಾರೆ? ಎ ಆಲದ ಮರ ಭಾರತದ ರಾಷ್ಟ್ರೀಯ ಮರ ಅಂತ ಹೇಳ್ತಾ ಇದ್ದೀರಾ. ಈ ತಂಡ ಕೊಟ್ಟಿರುವಂತಹ ಉತ್ತರ ಮೊದಲನೇ ಟ್ರೈಯಲ್ಲಿ ಸರಿಯಾಗಿದೆ. ಸರಿಯಾದ ಉತ್ತರ ಆಲದ ಮರ ಅಥವಾ ಬ್ಯಾನಿಯನ್ ಟ್ರೀ. ವೆರಿ ಗುಡ್ ಆನ್ಸರ್. ಇಲ್ಲದೆ ಮುಂದಿನ ತಂಡ ಅಂದ್ರೆ ಕೋಲಾರ ತಂಡದ ಕೋಲಾರ ವಲಯದ ನೇರ ಪ್ರಶ್ನೆ ನಿಮ್ಮ ಪರದೆ ಮೇಲೆ ಬರ್ತಾ ಇದೆ. ಆನ್ ಯೋರ್ ಸ್ಕ್ರೀನ್ ನಾವು. ವಾಟ್ ಇಸ್ ದ ಕಾಮನ್ ನೇಮ್ ಆಫ್ ಸೋಡಿಯಂ ಕ್ಲೋರೈಡ್? ಸೋಡಿಯಂ ಕ್ಲೋರೈಡ್ ಇದರ ಸಾಮಾನ್ಯ ಹೆಸರು ಏನು? ಸೋಡಿಯಂ ಕ್ಲೋರೈಡ್ ಅನ್ನ ಸಾಮಾನ್ಯ ಭಾಷೆಯಲ್ಲಿ ಏನಂತ ಕರೀತಾರೆ? ನಿಮ್ಮ 3 ಆಪ್ಷನ್ ಪರದೆ ಮೇಲೆ ಬರ್ತಾ ಇದೆ. ಮಕ್ಕಳೇ ನೋಡ್ಬೇಕು, ಆಪ್ಷನ್ಸ್ ಅನ್ನ ನೋಡ್ಬೇಕು. ಈ 3ರಲ್ಲಿ ಸೋಡಿಯಂ ಕ್ಲೋರೈಡ್ ಅಂದ್ರೆ ಯಾವುದು? ಶುಗರ್ ಅಥವಾ ಸಕ್ಕರೆ, ವಾಟರ್ ಅಥವಾ ನೀರು, ಅಥವಾ ಸಿ ಟೇಬಲ್ ಸಾಲ್ಟ್. 3ನೇ ತಂಡ ಕೊಡ್ತಿರುವಂತಹ ಉತ್ತರ ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದಾರೆ. ಟೇಬಲ್ ಸಾಲ್ಟ್ ಅಥವಾ ಉಪ್ಪು, ಇದರ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್. ಮೊದಲನೇ ಅಟೆಂಪ್ಟ್ ನಲ್ಲೇ 10 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಸರಿಯಾದ ಉತ್ತರ. ವಂಡರ್ಫುಲ್ ಆನ್ಸರ್ ಕೋಲಾರ ತಂಡದಿಂದ. ಇದೀಗ ಹಾವೇರಿ ತಂಡಕ್ಕೆ ನೇರ ಪ್ರಶ್ನೆ ಬರ್ತಾ ಇದೆ. ರೆಡಿನಾ ಮಕ್ಕಳೇ? ಹಾವೇರಿ, ಶರಣ ಅಂಡ್ ಮನೋಜ್, ನಿಮ್ಮ ನೇರ ಪ್ರಶ್ನೆ ಪರದೆ ಮೇಲೆ. ವಿಚ್ ಇಂಡಿಯನ್ ಸ್ಟೇಟ್ ಇಸ್ ನೋನ್ ಆಸ್ ದ ಲ್ಯಾಂಡ್ ಆಫ್ 5 ರಿವರ್ಸ್? 5 ನದಿಗಳ ನಾಡು ಅಂತ ಪ್ರಸಿದ್ಧವಾಗಿರುವ ಭಾರತದ ರಾಜ್ಯ ಯಾವುದು? ನಿಮ್ಮ 3 ಆಪ್ಷನ್ಗಳು ಪರದೆ ಮೇಲೆ ಬರ್ತಾ ಇದೆ. ಎ ಕರ್ನಾಟಕ, ಬಿ ಪಂಜಾಬ್, ಸಿ ರಾಜಸ್ಥಾನ್. ಕರ್ನಾಟಕ. ಆಪ್ಷನ್ ಎ ಕರ್ನಾಟಕ ಅಂತ ಮೊದಲ ಟ್ರೈಯಲ್ಲಿ 10 ಅಂಕಗಳಿಗೆ ಹೇಳಿದ್ದಾರೆ. ತಪ್ಪು ಉತ್ತರ.
ಆದರೆ ನಿಮಗೆ ಇನ್ನೂ ಒಂದು ಅಟೆಂಪ್ಟ್ ಸಿಗ್ತಾ ಇದೆ. ಯು ಕ್ಯಾನ್ ಗೋ ಫಾರ್ ಯುವರ್ ಸೆಕೆಂಡ್ ಟ್ರೈ. ಬಿ ಆ್ಯಂಡ್ ಸಿ ಇದೆ. ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದಾರೆ. ಎರಡನೇ ತಂಡದ ಉತ್ತರ ಎರಡನೇ ಅಟೆಂಪ್ಟ್ನಲ್ಲಿ ಆಪ್ಷನ್ ಬಿ ಅಂದರೆ ಪಂಜಾಬ್ ಅಂತ ಹೇಳಿದ್ದಾರೆ. ಸರಿ ಉತ್ತರವನ್ನು ಕೊಟ್ಟಿದ್ದಾರೆ. ಹಾವೇರಿ ತಂಡ 5 ಅಂಕಗಳನ್ನು ಪಡೆದುಕೊಂಡಿದ್ದೀರಾ. ಇಲ್ಲದೆ ಈ ಸುತ್ತಿನ ಕೊನೆಯ ಪ್ರಶ್ನೆ ಮಂಡ್ಯ ವಲಯಕ್ಕೆ ಬರ್ತಾ ಇದೆ. ಅನುಷಾ ಅಂಡ್ ಅಮೂಲ್ಯ, ನಿಮ್ಮ ನೇರ ಪ್ರಶ್ನೆ ಪರದೆ ಮೇಲೆ ಬರ್ತಾ ಇದೆ ನೋಡಿ. ಹೂ ಪ್ಲೇಡ್ ರಾಕಿ ಭಾಯ್ ಇನ್ ದ ಪಾಪ್ಯುಲರ್ ಫಿಲ್ಮ್ KGF? KGF ಚಿತ್ರದಲ್ಲಿ ರಾಕಿ ಭಾಯ್ ಪಾತ್ರದಲ್ಲಿ ನಟಿಸಿದ ನಟ, ಕನ್ನಡದ ಬಹಳ ಫೇಮಸ್ ನಟ ಯಾರು ಅಂತ ಹೇಳಬೇಕು. ಆಪ್ಷನ್ ಎ ಯಶ್, ಆಪ್ಷನ್ ಬಿ ರಿಷಬ್ ಶೆಟ್ಟಿ, ಆಪ್ಷನ್ ಸಿ ಸುದೀಪ್. ಗೊತ್ತುಂಟಾ ಅಮೂಲ್ಯ ಹಾಗೂ ಅನುಷಾ, ನಿಮಗೆ ಗೊತ್ತಿದೆಯಾ ಈ ಆನ್ಸರ್ ಯಾರದು ಅಂತ ಹೇಳಿ. ತೋರಿಸ್ತೀರಾ? ಓಕೆ, ತೋರಿಸಿ, ಪರವಾಗಿಲ್ಲ, ಕ್ಯಾಮ್ರಾಗೆ ತೋರಿಸಿ. ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದೀರಾ. ನೀವು ಕೊಡ್ತಿರೋ ಉತ್ತರ ಸುದೀಪ್ ಮೊದಲನೇ ಅಟೆಂಪ್ಟ್ಗೆ ತಪ್ಪಾಗಿದೆ. ಸುದೀಪ್ ಅವರಲ್ಲ, ಇನ್ನು 2 ಆಪ್ಷನ್ ನಿಮಗೆ ಉಳಿದಿದೆ, ಯಶ್ ಹಾಗೂ ರಿಷಬ್ ಶೆಟ್ಟಿ. ಇವರಿಬ್ಬರಲ್ಲಿ ರಾಕಿ ಬಾಯ್ ಪಾತ್ರ ಮಾಡಿರೋರು ಯಾರು? ಓಕೆ, ಇವರು ಎರಡನೇ ಅಟೆಂಪ್ಟ್ನಲ್ಲಿ ತೋರಿಸ್ತಿರುವಂತಹ ಉತ್ತರ ಎ, ಆಪ್ಷನ್ ಎ ಯಶ್ ಸರಿಯಾದ ಉತ್ತರ. ರಾಕಿ ಬಾಯ್ ಪಾತ್ರವನ್ನ ಮಾಡಿದ್ದು ಯಶ್ ಸರಿಯಾಗಿದೆ. 5 ಅಂಕಗಳನ್ನು ಈ ತಂಡ ಪಡೆದುಕೊಂಡಿದ್ದೀರಾ. ಇಲ್ಲಿಗೆ ಎರಡನೇ ಸುತ್ತಿನ ಎಲ್ಲ ಪ್ರಶ್ನೆಗಳು ಮುಗಿದಿದೆ. ಕ್ವಿಜೇಬಲ್ನಲ್ಲಿ 2 ಸುತ್ತು ಮುಗಿದ ನಂತರ ತಂಡಗಳು ಪಡೆದುಕೊಂಡಿರುವಂತಹ ಸ್ಕೋರ್ ಈ ರೀತಿ ಇದೆ. ಪ್ರೇರಣಾ ಫ್ರೀ ರೆಸಿಡೆನ್ಷಿಯಲ್ ಸ್ಕೂಲ್ ನೀವು 5 ಅಂಕ ಪಡೆದುಕೊಂಡಿದ್ದೀರಾ. ಎರಡನೇ ವಲಯ ಹಾವೇರಿ ಶ್ರೀ ಸಿದ್ಧಲಿಂಗೇಶ್ವರ ಶಾಲೆ 5 ಅಂಕ ಪಡೆದುಕೊಂಡಿದ್ದೀರಾ. ಮೂರನೇ ವಲಯ ಕೋಲಾರ್ ಅಂತರಗಂಗಾ ವಿದ್ಯಾಸಂಸ್ಥೆ ಒಟ್ಟು 15 ಅಂಕ ಪಡೆದುಕೊಂಡಿದ್ದೀರಾ. ನಾಲ್ಕನೇ ವಲಯ ದೊಡ್ಡಬಳ್ಳಾಪುರದ ಗ್ರಾಮೀಣ ಅಭ್ಯುದಯ ಶಾಲೆ 10 ಅಂಕ ಪಡೆದುಕೊಂಡಿದ್ದೀರಾ. ಬೆಂಗಳೂರಿನ ಸೊಫಾಯಾ ಒಟ್ಟು 20 ಅಂಕ ಪಡೆದುಕೊಂಡಿದ್ದೀರಾ. 6ನೇ ತಂಡ ಬೆಂಗಳೂರಿನ ಶ್ರೀ ಸಜ್ಜನ್ ರಾವ್ ಶಾಲೆ ಒಟ್ಟು 5 ಅಂಕ ಪಡೆದುಕೊಂಡಿದ್ದೀರಾ. ಇದೀಗ ಕ್ವಿಜೇಬಲ್ನ ಕೊನೆ ಸುತ್ತು ರೌಂಡ್ 3. ಇದೊಂದು ವಿಜುವಲ್ ರೌಂಡ್. ಇದು ಇಮೇಜ್ ಬೇಸ್ ರೌಂಡ್ ಆಗಿರೋದ್ರಿಂದ ಮೊದಲು ಪ್ರಶ್ನೆ ಕೊಡ್ತೀವಿ, ಆಮೇಲೆ ಆ ಪ್ರಶ್ನೆಗೆ ಸಂಬಂಧಪಟ್ಟ ಚಿತ್ರ ಪರದೆ ಮೇಲೆ ಬರುತ್ತೆ. ಚಿತ್ರವನ್ನ ನೋಡಿದ ಮೇಲೆ ನೀವು ಆನ್ಸರ್ ಅನ್ನ ಕೊಡಬೇಕು. ಈ ಸುತ್ತು ಕೂಡ ಕ್ಲಾಕ್ ವೈಸ್ ನಡೀತಾ ಇದೆ. ಟೀಮ್ ನಂಬರ್ 1 ಅಂದ್ರೆ ಮಂಡ್ಯ, ಅನುಷಾ ಹಾಗೂ ಅಮೂಲ್ಯ, ರೆಡಿ ಇದ್ದೀರಾ? ನಿಮ್ಮ ಪ್ರಶ್ನೆಗೆ ಫಸ್ಟ್ ಕ್ವೆಶ್ಚನ್ ಬರ್ತಾ ಇದೆ ಪರದೆ ಮೇಲೆ 10 ಅಂಕಗಳಿಗೆ ಆನ್ ಯೋರ್ ಸ್ಕ್ರೀನ್. ನೇಮ್ ದಿಸ್ ಫೇಮಸ್ ಸಿಂಗರ್ ಹೂ ವಾಸ್ ಅವಾರ್ಡೆಡ್ ದ ಭಾರತ ರತ್ನ. ಭಾರತ ರತ್ನ ಪುರಸ್ಕಾರ ಪಡೆದಿರುವ ಈ ಗಾಯಕಿ ಯಾರು ಅಂತ ಹೇಳಬೇಕು. ಇವ್ರು ಯಾರು ಅಂತ ಕಂಡುಹಿಡಿದು ಹೇಳ್ಬೋದು. ಚಿತ್ರದಲ್ಲಿರೋ ಸಿಂಗರ್ ಯಾರು? 4ನೇ ತಂಡಕ್ಕೆ ಪ್ರಶ್ನೆ ಪಾಸ್ ಆಗಿದೆ. ಓಕೆ, ತಪ್ಪುತ್ತರ ಕೊಟ್ಟಿದ್ದಾರೆ, ಪಾಸ್ ಆಗಿದೆ. ಲತಾ ಮಂಗೇಶ್ಕರ್. ಲತಾ ಮಂಗೇಶ್ಕರ್ ಸರಿಯಾದ ಉತ್ತರ. 5 ಅಂಕಗಳನ್ನ ಸೊಫಾಯಾ ಶಾಲೆ ಪಡೆದುಕೊಂಡಿದ್ದೀರಾ. ಇಲ್ಲಿದೆ ನೇರ ಪ್ರಶ್ನೆ 2ನೇ ತಂಡಕ್ಕೆ ಬರ್ತಾ ಇದೆ. ನಿಮ್ಮ ಪರದೆ ಮೇಲೆ ಬರ್ತಾ ಇದೆ. ದಿಸ್ ಇಸ್ ಫಾರ್ ಹಾವೇರಿ. ಶರಣ್ ಹಾಗೂ ಮನೋಜ್, ಪರದೆ ನೋಡಿ ನಿಮ್ಮ ಪ್ರಶ್ನೆ. ಐಡೆಂಟಿಫೈ ದಿಸ್ ಪ್ರೆಸೆಂಟ್ ವೈಸ್ ಕ್ಯಾಪ್ಟನ್ ಆಫ್ ಇಂಡಿಯನ್ ವಿಮೆನ್ಸ್ ನ್ಯಾಷನಲ್ ಕ್ರಿಕೆಟ್ ಟೀಮ್. ಪ್ರಸ್ತುತ ಭಾರತೀಯ ರಾಷ್ಟ್ರೀಯ ಕ್ರಿಕೆಟ್ ತಂಡದ ವೈಸ್ ಕ್ಯಾಪ್ಟನ್, ಮಹಿಳಾ ತಂಡದ ವೈಸ್ ಕ್ಯಾಪ್ಟನ್ ಆಗಿದ್ದಾರಂತೆ. ಇವರ ಹೆಸರು ಬರೀ ಫಸ್ಟ್ ನೇಮ್ ಗೊತ್ತಿದ್ರು ಹೇಳ್ಬಹುದು, ಒಂದು ಹೆಸರು ಗೊತ್ತಿದ್ರು ನೀವು ಹೇಳ್ಬಹುದು, ಕನ್ಸಿಡರ್ ಮಾಡ್ತೀವಿ. ನೋಡಿದ್ದೀರಾ ಇವ್ರ ಫೋಟೋ? ನೋಡಿದ್ದೀರಾ? ಮುಂಚೆ ನೋಡಿದ್ದೀರಾ? ಹೆಸರು ಗೊತ್ತಾ? ಗೊತ್ತಿಲ್ಲ. ಓಕೆ, ಪಾಸ್ ಆಗಿದೆ. ಸ್ಮೃತಿ ಮಂದನ. ಸ್ಮೃತಿ ಮಂದಾನ ಸರಿಯಾದ ಉತ್ತರ. ವೆರಿ ಗುಡ್ ಆನ್ಸರ್ ಬೈ ಸೊಫಾಯಾ. 5 ಅಂಕ ಪಡೆದುಕೊಂಡಿದ್ದೀರಾ. ಇಲ್ಲಿದೆ 3ನೇ ನೇರ ಪ್ರಶ್ನೆ. ಕೋಲಾರ್ ತಂಡ ನಿಮಗೆ. ರೋಹಿತ್ ಅಂಡ್ ಸುಮಿತ್ರಾ, ಐಡೆಂಟಿಫೈ ದಿಸ್ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ವಿಶ್ವದ ಈ ಅತ್ಯಂತ ಶ್ರೀಮಂತ ವ್ಯಕ್ತಿ, ಇವರ ಹೆಸರನ್ನ ಹೇಳಬೇಕು. ಮಣಿಕಂಠ. ಓಕೆ, ಪಾಸ್ಟ್. 4ನೇ ತಂಡಕ್ಕೆ ಪಾಸ್ ಆಗಿದೆ. ಹೆಸರು ಗೊತ್ತಿಲ್ಲ. ಓಕೆ, ಪಾಸ್ಟ್. ಗೊತ್ತಿಲ್ಲ. ಕೊನೆ ತಂಡ 6ನೇ ತಂಡ. ನೋ. ಓಕೆ, ಪಾಸ್ ಟು ಟೀಮ್ 1. ಈ ಚಿತ್ರದಲ್ಲಿ ಇರೋರು ಯಾರು? ಅನುಷಾ ಅಂಡ್ ಅಮೂಲ್ಯ, ಗೊತ್ತಿಲ್ಲ. ನೋ. ಓಕೆ, ಲಾಸ್ಟ್ ಟೀಮ್ ಟು ಗೆಟ್ ಇಟ್ ಆನ್ ಸ್ಟೇಜ್
ಹಾವೇರಿ ತಂಡ ಶರಣ್ ಅಂಡ್ ಮನೋಜ್. ಈ ಚಿತ್ರದಲ್ಲಿರೋರು ಯಾರು? ನೋ ಐಡಿಯಾ, ಗೊತ್ತಿಲ್ಲ. ಓಕೆ, ಈ ಪ್ರಶ್ನೆಗೆ ಯಾವ ತಂಡದಿಂದನೂ ಸರಿಯಾದ ಉತ್ತರ ಬಂದಿಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಲಾನ್ ಮಾಸ್ಕ್. ಎಲಾನ್ ಮಾಸ್ಕ್ ಕೇಳಿದ್ರಾ ಈ ಹೆಸರು ಮುಂಚೆ? ಎಲಾನ್ ಮಾಸ್ಕ್. ನಿಮಗೆ ನೇರ ಪ್ರಶ್ನೆ ಬರ್ತಾ ಇದೆ. ದೊಡ್ಡಬಳ್ಳಾಪುರ 4ನೇ ತಂಡಕ್ಕೆ. ರಂಜಿತ್ ಅಂಡ್ ಅಂಜನಾದ್ರಿ, ಯೋರ್ ಡೈರೆಕ್ಟ್ ಕ್ವೆಶ್ಚನ್ ಆನ್ ದ ಸ್ಕ್ರೀನ್. ಐಡೆಂಟಿಫೈ ದಿಸ್ ಫೇಮಸ್ ಪೊಲಿಟಿಷಿಯನ್ ಫ್ರಮ್ ಕರ್ನಾಟಕ. ಕರ್ನಾಟಕದ ಈ ಜನಪ್ರಿಯ ರಾಜಕಾರಣಿ ಯಾರು ಅಂತ ಹೇಳಬೇಕು. ಯಾರು? ಕರ್ನಾಟಕ. ಕುಮಾರಸ್ವಾಮಿ ಅಂತ ಹೇಳಿದಿರಾ? ತಪ್ಪು ಉತ್ತರ. ಪಾಸ್ ಆಗಿದೆ ಸೊಫಯಾ. ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಸರಿಯಾದ ಉತ್ತರವನ್ನ ಹೇಳಿದ್ದೀರಾ. 5 ಅಂಕಗಳನ್ನ ಸೊಫಯಾ ತಂಡ ಪಡೆದುಕೊಂಡಿದೆ. ವಂಡರ್ಫುಲ್ ಆನ್ಸರ್. ಈಗ ನಿಮಗೇನೆ ಡೈರೆಕ್ಟ್ ಕ್ವೆಶ್ಚನ್ ಬರುತ್ತೆ. 5ನೇ ತಂಡ ಸೊಫಯಾ ಬೆಂಗಳೂರಿನ ತಂಡ. ನೇಮ್ ದಿಸ್ ಇಂಡಿಯನ್ ಇ ಕಾಮರ್ಸ್ ಕಂಪನಿ. ಈ ಭಾರತೀಯ ಇ ಕಾಮರ್ಸ್ ಕಂಪನಿಯನ್ನ ಹೆಸರಿಸಿ. ಇದು ಫ್ಲಿಪ್ಕಾರ್ಟ್. ಫ್ಲಿಪ್ಕಾರ್ಟ್ ಸರಿಯಾದ ಉತ್ತರ. 10 ಅಂಕಗಳಿಗೆ ಸೊಫಯಾ ತಂಡದಿಂದ ಸರಿ ಉತ್ತರ ಬಂದಿದೆ. 10 ಅಂಕಗಳು. ಕೊನೆ ಪ್ರಶ್ನೆ ಬೆಂಗಳೂರಿನ ಸಜ್ಜನ್ ರಾವ್ ಶಾಲೆ ಪೂರ್ಣಿಮಾ ಅಂಡ್ ಯಶವಂತ್. ಯೋರ್ ಕ್ವೆಶ್ಚನ್ ಆನ್ ದ ಸ್ಕ್ರೀನ್. ಐಡೆಂಟಿಫೈ ದಿಸ್ ಪೊಲಿಟಿಷಿಯನ್ ಹೂ ವಿಸಿಟೆಡ್ ಇಂಡಿಯಾ ರೀಸೆಂಟ್ಲಿ. ಇತ್ತೀಚೆಗೆ ಭಾರತಕ್ಕೆ ಭೇಟಿ ನೀಡಿದ ಈ ರಾಜಕಾರಣಿ ಯಾರು? ಪೂರ್ಣಿಮಾ, ಯಶವಂತ್ ನೋಡಿದಿರಾ ಇವರ ಫೋಟೋ? ನ್ಯೂಸಲ್ಲೆಲ್ಲ ನೋಡಿದಿರಾ? ಗೊತ್ತಿಲ್ಲ? ಗೊತ್ತಿಲ್ಲ. ಪಾಸ್ ಆಗಿದೆ 1ನೇ ತಂಡಕ್ಕೆ. ಗೊತ್ತಿಲ್ಲ? ಪಾಸ್ಟ್. 2ನೇ ತಂಡ ಹಾವೇರಿ. ಥಾಮಸ್ ಆಲ್ವಾ ಎಡಿಸನ್. ಥಾಮಸ್ ಆಲ್ವಾ ಎಡಿಸನ್ ತಪ್ಪು ಉತ್ತರ. 3ನೇ ತಂಡ ರೋಹಿತ್, ಸುಮಿತ್ರಾ, ಇವ್ರು ಯಾರು? ಯಾರು ಇವರು? ಓಕೆ, ಪಾಸ್ಟ್. ಪಾಸ್ಟ್. ಲಾಸ್ಟ್ ಟೀಮ್ ಸೊಫಯಾ, ನೀವು ಹೇಳ್ಬೋದು. ಲೂಯಿಸ್. ಇನ್ಕರೆಕ್ಟ್ ಆನ್ಸರ್. ಎಲ್ಲರೂ ಕೂಡ ತಪ್ಪು ಉತ್ತರ ಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಇವರು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಇಲ್ಲಿಗೆ ಕ್ವಿಜೇಬಲ್ನ ಎಲ್ಲ 3 ಸುತ್ತುಗಳು ಮುಗಿದಿದೆ. 3 ಸುತ್ತುಗಳ ಕೊನೆಯಲ್ಲಿ ತಂಡಗಳು ಪಡೆದುಕೊಂಡಿರುವಂತಹ ಅಂಕವನ್ನ ನೋಡೋಣ. 1ನೇ ತಂಡ ಮಂಡ್ಯ, ಒಟ್ಟು 5 ಅಂಕ ಪಡೆದುಕೊಂಡಿದ್ದೀರಾ. 2ನೇ ತಂಡ ಹಾವೇರಿ, 5 ಅಂಕ ಪಡೆದುಕೊಂಡಿದ್ದೀರಾ. 3ನೇ ವಲಯ ಕೋಲಾರ್, ನೀವು 15 ಅಂಕ ಪಡೆದುಕೊಂಡಿದ್ದೀರಾ. 4ನೇ ವಲಯ ದೊಡ್ಡಬಳ್ಳಾಪುರ, ನೀವು 10 ಅಂಕ ಪಡೆದುಕೊಂಡಿದ್ದೀರಾ. 5ನೇ ವಲಯ ಬೆಂಗಳೂರಿನ ಸೊಫಯಾ ಶಾಲೆ 45 ಅಂಕ ಪಡೆದುಕೊಂಡಿದ್ದೀರಾ. ಹಾಗೂ ಕೊನೆ ತಂಡ ಬೆಂಗಳೂರಿನ ಸಜ್ಜನ್ ರಾವ್ ಶಾಲೆ 5 ಅಂಕ ಪಡೆದುಕೊಂಡಿದ್ದೀರಾ. ಇಲ್ಲಿಗೆ ಕ್ವಿಜೇಬಲ್ನ 3ನೇ ವಿಭಾಗ ಬೌದ್ಧಿಕ ಅಸಾಮರ್ಥ್ಯ ಜೂನಿಯರ್ ಕ್ಯಾಟಗರಿ ಇಲ್ಲಿಗೆ ಮುಕ್ತಾಯ ಆಗಿದೆ. ಈ ದಿನದ ಪ್ರಶಸ್ತಿ ಪ್ರದಾನವನ್ನು ಮಾಡೋದಕ್ಕೆ ಸೇವಾ ಇನ್ ಆಕ್ಷನ್ ಸಂಸ್ಥೆಯ ಶ್ರೀಮತಿ ತುಳಸಿ ಹಾಗೂ ಶ್ರೀಪಾದ್ ಇವರನ್ನ ವೇದಿಕೆ ಮೇಲೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಈ ಸಂಚಿಕೆಯ ರನ್ನರ್ ಅಪ್ ಆಗಿರುವಂತಹ ತಂಡ ಕೋಲಾರದ ಅಂತರ್ಗಂಗಾ ವಿದ್ಯಾಸಂಸ್ಥೆಯ ಸುಮಿತ್ರಾ ಹಾಗೂ ರೋಹಿತ್ ಇವರನ್ನ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಸಂಚಿಕೆಯ ವಿನ್ನರ್ ಆಗಿರುವಂತಹ ತಂಡ ಬೆಂಗಳೂರಿನ ಸೊಫಯಾ ಆಪರ್ಚುನಿಟಿ ಶಾಲೆಯ ಸಹನಾ ಕ್ರಿಯಾ ಎಸ್ಆರ್ ಹಾಗೂ ಮೊಹಮ್ಮದ್ ಅಲಿ ಆಸಾದ್. ಪ್ಲೀಸ್ ಜಾಯಿನ್ ಅಸ್ ಆನ್ ಸ್ಟೇಜ್. ಕ್ವಿಜೇಬಲ್ನ ಫೈನಲಿಸ್ಟ್ ತಂಡ ಇವರಿಗೂ ಕೂಡ ಪ್ರಮಾಣ ಪತ್ರ ದೊರಕ್ತಾ ಇದೆ. ಮಂಡ್ಯದ ಪ್ರೇರಣಾ ಫ್ರೀ ರೆಸಿಡೆನ್ಷಿಯಲ್ ಸ್ಕೂಲ್ ಫಾರ್ ಐಡಿ ಚಿಲ್ಡ್ರನ್ ಇಲ್ಲಿಂದ ಬಂದಂತಹ ಅನುಷಾ ಹಾಗೂ ಅಮೂಲ್ಯ. ಕ್ವಿಜೇಬಲ್ನ ಇನ್ನೊಂದು ಫೈನಲಿಸ್ಟ್ ತಂಡ ಹಾವೇರಿಯ ಶ್ರೀ ಸಿದ್ಧಲಿಂಗೇಶ್ವರ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಯಿಂದ ಶರಣ್ ಹಾಗೂ ಮನೋಜ್.
ಮುಂದಿನ ಫೈನಲಿಸ್ಟ್ ತಂಡ ದೊಡ್ಡಬಳ್ಳಾಪುರದ ಗ್ರಾಮೀಣ ಅಭ್ಯುದಯ ಸೇವಾ ಸಂಸ್ಥೆಯ ರಂಜಿತ್ ಹಾಗೂ ಅಂಜನಾದ್ರಿ. ಕ್ವಿಜೇಬಲ್ನ ಕೊನೆಯ ಫೈನಲಿಸ್ಟ್ ತಂಡ ಬೆಂಗಳೂರಿನ ಶ್ರೀ ಸಜ್ಜನ್ ರಾವ್ ವಿದ್ಯಾಸಂಸ್ಥೆಯಿಂದ ಪೂರ್ಣಿಮಾ ಹಾಗೂ ಯಶವಂತ್ ಟಿಎಸ್. ಇದಾಗಿತ್ತು ಕ್ವಿಜೇಬಲ್. ವಿಶೇಷ ಚೇತನ ಮಕ್ಕಳಿಗಾಗಿ ಇರುವಂತಹ ಭಾರತದ ಏಕೈಕ ರಸಪ್ರಶ್ನೆ ಸ್ಪರ್ಧೆ. ಈ ದಿನ ಬೌದ್ಧಿಕ ಅಸಾಮರ್ಥ್ಯ ಜೂನಿಯರ್ ಕ್ಯಾಟಗರಿಯ ಸ್ಪರ್ಧೆ ಇಲ್ಲಿ ನಡೆದಿದೆ. ಇನ್ನೂ ಕೂಡ ಒಂದು ಸಂಚಿಕೆ ಇದೆ, ಸಿಪಿ ಮತ್ತು ಆಟಿಸಂ ಈ ಕ್ಯಾಟಗರಿಯಲ್ಲಿ ನಡೆಸ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.